ಪಟ್ಟಣದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯದ ವತಿಯಿಂದ 89ನೇ ಸಂಧ್ಯಾವನ ತ್ರಿಮೂರ್ತಿ ಶಿವಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಪುಷ್ಪ ಮಂಟಪ ಜಲಧಾರೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸಂಚಾಲಕರಾದ ಬಿಕೆ ಸುಮಿತ್ರಕ್ಕ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ತಿಳಿಸಿದರು. ಪಟ್ಟಣದ ಪ್ರಮುಖ ರಾಜಬೀದಿಗಳಲ್ಲಿ ಮೆರವಣಿಗೆ ಸಂಚರಿಸಲಿದೆ ಎಂದು ತಿಳಿಸಿರುತ್ತಾರೆ. ಇದೇ ಸಂದರ್ಭದಲ್ಲಿ ಜಯಣ್ಣ, ಮಾಜಿ ತಾಲೂಕಾ ಪಂಚಾಯಿತಿ ಅಧ್ಯಕ್ಷರಾದ ಮೋಹನ್, ನಾಗರಾಜ್, ನಿಂಗಪ್ಪ ಭಾಗಿಯಾಗಿದ್ದರು. ವರದಿ ನಾಗರಾಜ್ ಕೆ, ಹೊಳಲ್ಕೆರೆ. ಅದರ ಕಾರಣ ಇವತ್ತು ನಾವು ಪತ್ರಕರ್ತರಿಗೆಲ್ಲರಿಗೂ ಪ್ರೆಸ್ ಮೀಟಿಂಗ್ ಮಾಡ್ತೀವಿ. ಹಾಗಾಗಿ ಈಶ್ವರಿ ವಿಶ್ವವಿದ್ಯಾಲಯದಿಂದ ಮತ್ತು ಸರ್ಕಾರ ಪರವಾಗಿ ಬಂದಿರತಕ್ಕಂಥ ಎಲ್ಲ ಪತ್ರಕರ್ತರಿಗೆ ನಾನು ಸ್ವಾಗತ ಬಯಸ್ತೇನೆ. ಮಂಟಪದಲ್ಲಿ ಜಲಧಾರೆ ದ್ವಾದಶ ಜ್ಯೋತಿರ್ಲಿಂಗದ ಉದ್ಘಾಟನೆ 24ನೇ ತಾರೀಕಿಗೆ ಆಗ್ತಾ ಇದೆ. ಅದರ ದರ್ಶನ 24ನೇ ತಾರೀಕು ರಿಂದ 28ರವರೆಗೂ ಫೆಬ್ರವರಿ 5 ದಿನಗಳ ಕಾಲ ವಿಶೇಷವಾಗಿ ಹೊಳಲ್ಕೆರೆಯ ಪ್ರಜಾಪಿತ ಬ್ರಹ್ಮಕುಮಾರೀಶ್ವರಿ ವಿಶ್ವವಿದ್ಯಾಲಯದಲ್ಲಿ ಉಚಿತವಾಗಿ ಅದರ ದರ್ಶನ ನಡೀತದೆ. ಅದರ ಲಾಭವನ್ನು ಭಾರತದಾದ್ಯಂತ ಇರುವ 12 ದ್ವಾದಶ ಜ್ಯೋತಿರ್ಲಿಂಗಗಳ ಪ್ರತಿರೂಪದ ದರ್ಶನವನ್ನು ಹಾಗೂ ಸರ್ವಾತ್ಮರ ಧರ್ಮಸ್ಥಾಪಕರ ಪ್ರತಿರೂಪ ದರ್ಶನವನ್ನು ಎಲ್ಲ ಸಾರ್ವಜನಿಕರು ಅದರ ದರ್ಶನವನ್ನು ಪಡೆದು ಅದರ ಲಾಭವನ್ನು ಪಡೆದುಕೊಳ್ಬೇಕಾಗಿ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ.